ರಾಜ್ಯದ ಅಧ್ಯಕ್ಷನಾಗಿ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರಿದ್ದೇನೆ. ಪಕ್ಷ ಅವರಿಗೆಲ್ಲ ಗೌರವನ ನೀಡಿ ಅವರ ಸಂಘಟನಾ ಶಕ್ತಿಯನ್ನು ನಮ್ಮ ಪಕ್ಷದ ಸಂಘಟನೆನ ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಜೋಡಿಸ್ಕೊಳ್ತೇನೆ ಅನ್ನೋ ಮಾತನ್ನು ಕೂಡ ಅವ್ರಿಗೆ ಹೇಳಿದ್ದೇನೆ. ನಮಗೆ ತುಂಬ ಸಂತೋಷ ಆಗಿದೆ. ರಾಜಣ್ಣ ಅವರ ಬಂದಿರೋದ್ರಿಂದ ವಿಶೇಷವಾಗಿ ತುಮಕೂರು, ಚಿತ್ರದುರ್ಗ ಮತ್ತು ರಾಜ್ಯದ ಮಧ್ಯ ಕರ್ನಾಟಕ ಮತ್ತು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಹ ನಮಗೆ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ ಅಂತ ಹೇಳಿದಕ್ಕೆ ತುಂಬ ಸಂತೋಷ ಮತ್ತು ಹೆಮ್ಮೆ ಆಗಿದೆ. ನಾನು ಅದಕ್ಕೆ ಒಂದೇ ವಾಕ್ಯದಲ್ಲಿ ಹೇಳಿದೆ, ಯಾವುದೇ ಒಂದು ಅಪೇಕ್ಷೆನ ಇಟ್ಕೊಳ್ದೇನೆ ರಾಜಣ್ಣವರು ಸೇರಿದ್ದಾರೆ. ಒಂದಂತೂ ಸತ್ಯ, ಮಧ್ಯ ಕರ್ನಾಟಕದಲ್ಲಿ ಬಹಳ ದೊಡ್ಡ ಶಕ್ತಿ ಭಾರತೀಯ ಜನತಾ ಪಾರ್ಟಿಗೆ ಬಂದಂತಾಗಿದೆ. ನಮ್ಮ ರಾಷ್ಟ್ರೀಯ ಸಂಘಟನಾ ಸಹ ಕಾರ್ಯದರ್ಶಿಗಳಾಗಿರುವಂತಹ ಶಿವಪ್ರಕಾಶ್ ಜೈರವರು, ರಾಷ್ಟ್ರೀಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜಯಂತ್ ಪಾಂಡಾರವರು ಮತ್ತು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ರಾಜ್ಯದ ಉಸ್ತುವಾರಿಗಳು ಆಗಿರುವಂತಹ ರಾಧಾ ಮೋಹನ್ ದಾಸ್ ಅವರು ಬಂದಿದ್ದಾರೆ. ಬಂದಿರತಕ್ಕಂಥ ವಿಶೇಷ ಕಾರಣ, ರಾಷ್ಟ್ರೀಯ ಅಧ್ಯಕ್ಷರು ನಿತಿನ್ ನಬೀನ್ ಜಿ ಅವರು ನಾಡಿದ್ದು 23ನೇ ತಾರೀಕು ರಾತ್ರಿ ಕರ್ನಾಟಕಕ್ಕೆ ಮೊದಲ ಬಾರಿಗೆ ಬರ್ತಾ ಇದ್ದಾರೆ, ಬೆಂಗಳೂರಿಗೆ ಮೊದಲ ಬಾರಿಗೆ ಬರ್ತಾ ಇದ್ದಾರೆ. 24ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಾಜ್ಯದ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಮ್ಮ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಪ್ರಮುಖರ ಜೊತೆ ವಿಶೇಷವಾಗಿ ಸಭೆಯನ್ನು ಕಾರ್ಯಾಲಯದಲ್ಲಿ ಆಯೋಜನೆ ಮಾಡಿದ್ದೇವೆ. ಕೋರ್ ಕಮಿಟಿಯು ಕೂಡ ಇರ್ತದೆ. ಅವತ್ತು ಮಧ್ಯಾಹ್ನ 3 ಗಂಟೆ ನಂತರದಲ್ಲಿ ಬೆಂಗಳೂರು ಉತ್ತರ ಜಿಲ್ಲೆಯ ಪ್ರಶಿಕ್ಷಣ ವರ್ಗ, ಆ ಪ್ರಶಿಕ್ಷಣ ವರ್ಗದಲ್ಲೂ ಕೂಡ ಅವರು ಭಾಗವಹಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾ ಇರುವ ಕಾರಣ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಸಹ ಸಂಘಟನಾ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಅವರೆಲ್ಲರೂ ಕೂಡ ಬಂದು ಕಾರ್ಯಕ್ರಮದ ಆಯೋಜನೆ ಬಗ್ಗೆ ಇವತ್ತು ಚಿಂತನೆ ನಾವು ನಡೆಸ್ತಾ ಇದ್ದೇವೆ. ಜೊತೆಗೆ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 12 ವರ್ಷಗಳನ್ನು ಪೂರೈಸ್ತಾ ಇದ್ದಾರೆ. ಅರ್ಥ, ಹಿ ವಿಲ್ ಬಿ ಫಸ್ಟ್ ಪ್ರೈಮ್ ಮಿನಿಸ್ಟರ್ an elected longest serving prime minister of this country. ಸುದೀರ್ಘ ಕಾಲ 12 ವರ್ಷಗಳ ಕಾಲ ನಿರಂತರವಾಗಿ ಪ್ರಧಾನಮಂತ್ರಿಗಳಾಗಿ ದೇಶವನ್ನು ಮುನ್ನಡೆಸ್ತಾ ಇರತಕ್ಕಂಥ ಒಂದು ಅಪರೂಪ ಆಗಿರ್ತಕ್ಕಂಥ ದಾಖಲೆಯನ್ನು ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಬರೆಯೋರಿದ್ದಾರೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ರಾಜ್ಯದಲ್ಲೂ ಕೂಡ ಯಾವ ರೀತಿ ಚಟುವಟಿಕೆಗಳನ್ನು ಮಾಡಬೇಕು, ಮತ್ತು ಮುಂದಿನ ತಿಂಗಳು ಅನೇಕ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೇವೆ. 5ನೇ ತಾರೀಕು ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನವೂ ಕೂಡ ಇದೆ, ಅಂತಾರಾಷ್ಟ್ರೀಯ ಯೋಗ ದಿನ ಇದೆ. ಅದರ ಮಧ್ಯೆ ನರೇಂದ್ರ ಮೋದಿಜಿಯವರು 12 ವರ್ಷಗಳು ಪೂರೈಸಿರ್ತಕ್ಕಂಥ ಅದು ಕೂಡ ಚಟುವಟಿಕೆಗಳು, ಈ ರೀತಿ ನಾನಾ ರೀತಿ ಚಟುವಟಿಕೆಗಳು ಕೂಡ ನಾವು ಹಮ್ಮಿಕೊಳ್ತಾ ಇದ್ದೇವೆ ಸಂಘಟನಾತ್ಮಕವಾಗಿ. ಈ ಎಲ್ಲ ವಿಚಾರಗಳ ಬಗ್ಗೆ ಪಕ್ಷದ ಪ್ರಮುಖರ ಜೊತೆ, ಕೋರ್ ಕಮಿಟಿಯ ಸದಸ್ಯರು ಒಳಗೊಂಡಂತೆ ಪಕ್ಷದ ಇನ್ನೂ ಹಿರಿಯರ ಜೊತೆ ಇವತ್ತು ಸಮಾಲೋಚನೆಗಳನ್ನು ಮತ್ತು ರಾಜ್ಯದ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆನೂ ಕೂಡ ನಾವು ಮುಂದೆ ಹೇಗೆ ಹೋಗಬೇಕು ಇವೆಲ್ಲದರ ಬಗ್ಗೆನೂ ಕೂಡ ಸಮಗ್ರವಾಗಿ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ರಾಹುಲ್ ಗಾಂಧಿಯವರ ಈ ಒಂದು ಬಾಲಿಶ ಹೇಳಿಕೆ, ಕೆಲವರು ನಾಲಾಯಕ ಅಂತ ಹೇಳ್ತಾರೆ, ಕೆಲವರು ಬಾಲಿಶ ಅಂತ ಹೇಳ್ತಾರೆ. ನಾಲಾಯಕನ ಪದವನ್ನು ನಾನು ಬಳಸೋದಿಲ್ಲ. ಆದರೆ ಒಬ್ಬ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ದುಡಿದಿರ್ತಕ್ಕಂಥವ್ರು ಯಾಕೋ ಏನೋ ಹೊತ್ತು ಎಲುಬಿಲ್ಲದ ನಾಲ್ಗೆ ಯಾವ ರೀತಿ ಮಾತನಾಡೋರಿತ್ತ ಆ ರೀತಿ ಮಾತನಾಡ್ತಾ ಇದ್ದಾರೆ. ಈ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ, ಗೃಹ ಸಚಿವರ ಬಗ್ಗೆ, ಅಮಿತ್ ಶಾಜಿಯವರ ಬಗ್ಗೆ
ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆನೂ ಕೂಡ ದೇಶದ್ರೋಹಿಗಳು, ಟ್ರೇಟರ್ಸ್ ಅನ್ನೋ ಪದವನ್ನು ಅವರು ಬಳಕೆ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖೇನ ರಾಹುಲ್ ಗಾಂಧಿ ಅವರಿಗೆ ಕೇಳೋದಕ್ಕೆ ಇಚ್ಛಪಡ್ತೇನೆ. ಯಾಕೆ ಸ್ವಾಮಿ ರಾಹುಲ್ ಗಾಂಧಿ ಅವರೇ, ಒಬ್ಬ ಅತ್ಯಂತ ಹಿಂದುಳಿದ ಸಮಾಜಕ್ಕೆ ಸೇರಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಸತತವಾಗಿ 3ನೇ ಬಾರಿಗೆ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ NDA ಸರ್ಕಾರವನ್ನು ತಂದು ಭಾರತವನ್ನು 4ನೇ ದೊಡ್ಡ ಒಂದು ಆರ್ಥಿಕ ಶಕ್ತಿಯನ್ನಾಗಿ ಏನು ಮಾಡಿದ್ದಾರೆ. ಬಹುಶಃ ಭಾರತದ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇರ್ತಕ್ಕಂಥದ್ದನ್ನ ಇವರಿಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ರಾಹುಲ್ ಗಾಂಧಿ ಅವರೇ? ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಕಿತ್ತಾಕುವಂಥ ಧೈರ್ಯ ನಿಮ್ಮ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿದ್ದಾಗ ಮಾಡೋದಕ್ಕಾಗಲಿಲ್ಲ. ಆದರೆ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಅಮಿತ್ ಶಾಜಿ ಅವರು ಆ ದಿಟ್ಟ ನಿರ್ಧಾರನ ತೆಗೆದುಕೊಂಡ್ರು. ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದುಹಾಕಿದ್ರು. ಅದಕ್ಕೆ ದೇಶದ್ರೋಹಿಗಳು ಅಂತ ನೀವು ಕರೀತಾ ಇದ್ದೀರಾ? ಇಡೀ ದೇಶದಲ್ಲಿ ನಕ್ಸಲಿಸಮ್ ಅನ್ನ ಬುಡ ಸಮೇತ ಕಿತ್ತಾಕುವಂತ ಕೆಲಸ ನಿಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ನಮ್ಮ ಯೋಗ್ಯತೆಗೆ. ಆದರೆ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಅಮಿತ್ ಶಾಜಿ ಅವರು ಇವತ್ತು ಮಾಡ್ತಾ ಇದ್ದಾರೆ, ಮಾಡಾಗಿದೆ. ದೇಶದಲ್ಲಿ ಇವತ್ತು ನಕ್ಸಲಿಸಮ್ ಹಾವಳಿ ಇವತ್ತು ಬುಡ ಸಮೇತ ಕಿತ್ತಾಕುವಂತ ಕೆಲಸ ಮಾಡಿದ್ದಾರೆ. ಅದಕ್ಕೆ ನೀವು ಇವತ್ತು ದೇಶದ್ರೋಹಿಗಳು ಅಂತೇಳಿ ಕರೀತಾ ಇದ್ದೀರಾ ರಾಹುಲ್ ಗಾಂಧಿ ಅವರೇ? ಇವತ್ತು ದೇಶದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತವನ್ನ ನರೇಂದ್ರ ಮೋದಿಜಿಯವರು ನೀಡ್ತಾ ಇದ್ದಾರೆ. ಅದನ್ನ ಬಹುಶಃ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ರಾಹುಲ್ ಗಾಂಧಿ ಅವರಿಗೆ. ಆ ಕಾರಣಕ್ಕೋಸ್ಕರ ಇವತ್ತು ದೇಶದ್ರೋಹಿಗಳು ಅಂತೇಳಿ ಇವತ್ತು ಉಲ್ಲೇಖವನ್ನು ಮಾಡಿದ್ದಾರೆ ಅಂತ ಕಾಣ್ತದೆ. ಒಟ್ಟಾರೆಯಾಗಿ ನರೇಂದ್ರ ಮೋದಿಜಿಯವರ ಜನಪ್ರಿಯತೆಯನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಈ ನಾಲಾಯಕ್ ಕಾಂಗ್ರೆಸ್ ಪಕ್ಷ ಮತ್ತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ರಾಜ್ಯದಲ್ಲೂ ಕೂಡ ಇದ್ದಾರೆ. ಏನು ರಾಜ್ಯದಲ್ಲಿ ನಾಲಾಯಕ್ ಕಾಂಗ್ರೆಸ್ ಸರ್ಕಾರದ ಸಚಿವರ ಮಾತುಗಳನ್ನು ಕೇಳಿದ್ರೆ ಇವರೇ ವಿದೇಶಾಂಗ ಸಚಿವರು, ಇವರೇ ಡಿಫೆನ್ಸ್ ಎಕ್ಸ್ಪರ್ಟ್ಗಳು, ಇವರೇ ಫೈನಾನ್ಸ್ ಎಕ್ಸ್ಪರ್ಟ್ಗಳು, ಆ ರೀತಿ ಹುಚ್ಚುಚ್ಚನಂಗೆ ಇವತ್ತು ರಾಜ್ಯದಲ್ಲೂ ಕೂಡ ಮಾತನಾಡ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಇವತ್ತು ಪೌತಿ ಖಾತೆ ಮಾಡಿರ್ತಕ್ಕಂಥದ್ದು ದೊಡ್ಡ ಸಾಧನೆ. ಸರ್ಕಾರ ಬಂದು 3 ವರ್ಷ ಆಗಿದೆ, ಸರಿಯಾದ ರೀತಿಯಲ್ಲಿ ತಮ್ಮ ಇಲಾಖೆನ ನಿರ್ವಹಿಸಕ್ಕೆ ಸಾಧ್ಯ ಮಾಡದೇನೆ ಅದನ್ನೇ ಇವತ್ತು ಒಂದು ದೊಡ್ಡ ಸಾಧನೆ ಅನ್ನೋ ರೀತಿಯಲ್ಲಿ ನನ್ನ ತುಮಕೂರಿನಲ್ಲಿ ಜನ ಸೇರ್ಸೋಕೆ ಹೊರಟಿದ್ರು. ಆಗ ನಾ ಇಷ್ಟೇ ಸಂದರ್ಭ ಹೇಳುವಂಥದ್ದು, ಕೇಂದ್ರದಲ್ಲಿ ಇವತ್ತು ನರೇಂದ್ರ ಮೋದಿಜಿಯವರು ಯಾವ ರೀತಿ ಭ್ರಷ್ಟಾಚಾರಯುತ ಆಡಳಿತ ನೀಡ್ತಾ ಇದ್ದಾರೆ, ಒಂದು ಭಾರತವನ್ನು ಇವತ್ತು ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲವನ್ನೂ ಕೂಡ ಸಹಿಸೋದಕ್ಕೆ ಸಾಧ್ಯ ಆಗದೇನೆ ಪಶ್ಚಿಮ ಬಂಗಾಳದ ಅಸ್ಸಾಂ ಮತ್ತು ಪಾಂಡಿಚೇರಿ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವ ಗೆಲುವನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೇನೆ ಇವತ್ತು ರಾಹುಲ್ ಗಾಂಧಿ ಅವರು ಈ ರೀತಿ ಹೇಳಿಕೆಗಳನ್ನು ನೀಡಿದ್ದಾರೆ. ನಾನು ತಮ್ಮ ಮುಖೇನ ರಾಹುಲ್ ಗಾಂಧಿ ಅವರಿಗೆ ನಾನು ಆಗ್ರಹ ಪಡಿಸ್ತೇನೆ, ತತ್ಕ್ಷಣ ಅವರು ಕ್ಷಮೆನ ಯಾಚಿಸಬೇಕು, ದೇಶದ ಜನರ ಕ್ಷಮೆನ ಯಾಚಿಸಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಕೂಡ ರಾಜ್ಯದಲ್ಲಿ ಇವರ ವಿರುದ್ಧ ಒಂದು ಪ್ರತಿಭಟನೆ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ ಮುಂದಿನ ದಿನಗಳಲ್ಲಿ. ಈಗ ತಾನೇ ನಾನು ನಮ್ಮ ವಿರೋಧ ಪಕ್ಷದ ನಾಯಕರ ಬಗ್ಗೆ ಚರ್ಚೆಯನ್ನು ಕೂಡ ನಾವು ಮಾಡಿದ್ದೇವೆ. ಈ ಮಧ್ಯಾಹ್ನದ ಮೇಲೆ ಆ ವಿಚಾರವನ್ನು ಕೂಡ ತೆಗೆದುಕೊಳ್ತಾ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿಯ ನಿಲುವು ರೈತರ ಪರವಾಗಿರ್ತದೆ. ಯಾವುದೇ ಕಾರಣಕ್ಕೂ ರೈತರನ್ನ ಬೀದಿ ಪಾಲಾಗೋದಕ್ಕೆ ನಾವು ಬಿಡೋದಿಲ್ಲ. ಥ್ಯಾಂಕ್ ಯು.